ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡಿರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿರಿ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು. ಅಡುಗೆ ಎಲ್ಲ ಆಗ್ಯದ್ರಿ. ಚಪಾತಿ ಆಮೇಲೆ ಬದ್ನಿಕಾಯಿ ಪಲ್ಯ ಎಲ್ಲ ಮಾಡೀನಿ. ಇಲ್ಲಿ ನೋಡಿರಿ ಇವರು ಆಟ ಆಡಾಕತ್ತಾರ ನೋಡ್ರಿ. ರಾಧಿಕಾ ರಚ್ಚು ಎಲ್ಲರೂ. ಅವ್ರ ಪಪ್ಪನೂ ಅಲ್ಲಿ ಹಿಂದೆ ಪಾರ್ ತೊಳ್ಯಾಗತ್ತಾರ ರೀ. ಅವರು ಬಟ್ಟೆ ಎಲ್ಲ ಆಗ್ಯಾವ್ರಿ. ಬಾಂಡ್ಯಾನು ತಿಕ್ಕಿನಿ, ಕಸ ಹುಡುಗಿನ ಎಲ್ಲ ಆಗ್ಯದ ನೋಡ್ರಿ. ದೊಂತಿ ಜಲ್ದಿನಿ ದೌಂತಿಗೆ ಹೋಗ್ಬೇಕಂತೇಳಿ ಮಾಡಿದ್ರಿ. ದೌಂತಿ ಇರ್ತೇಳಿ ಇವತ್ತು ದೌಂತಿ ಇಲ್ಲತ್ರಿ. ಯಾಕಂದ್ರೆ ನಿನ್ನೆ ಅಂತೇಳಿ ಮಳೆ ಬಂದದಲ್ರಿ. ನೋಡಿರಲ್ರಿ ನೀವು ಎರಡು ಜೋಗಿ ಬಂದು ಅಂತೇಳಿ. ಅದಕ್ಕೆ ನೆಲದಾಗೆಲ್ಲ ನೀರು ನಿಂತಾವತ್ರಿ. ಹೊಲದಾಗೆಲ್ಲ ದಂಡಿ ಉಂಟು ನೀರು ನಿಂತಾವ್ರಿ 15 ಗಂಟೆ. ಅದಕ್ಕೆ ದೌಂತಿ ಇಲ್ಲ ಅಂದರು. ದೌಂತಿ ಇಲ್ಲ ನಾನು ಯಾಕೆ ಇಲ್ಲಕದ ಬಿಟ್ಟೇವ್ರಿ. ಮತ್ತು ಬಿಸಿಲು ಬಿಟ್ಟಂದ್ರೆ ಮತ್ತು ನಾಳೆ ದೌಂತಿ ಬರ್ತದ್ರಿ. ಕೊಡು 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 ತೋತು. ಅವ್ರ ಪಪ್ಪನೂ ಹಿಂದೆ ಪಾರ್ ತೊಳ್ಯಾತಾರ್ರಿ. ತೋರಿಸ್ತೀನಿ ಬರ್ರಿ ನಿಮ್ಗೆ. ಅವು ಕಾಂತಿನ ಚೀಲ ಇರ್ತಾವಲ್ರಿ, ಅವು ತೊಳ್ಯಾತಾರತ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಮಾಮಾರಿ ಚೀಲ ತೊಳ್ಯಾತಾರ್ರಿ. ನೋಡ್ರಿ ಎಷ್ಟು ಚೀಲ ಅವ ಅಂತೇಳಿ. ಅವು ಮೊದ್ಲಿನ ಹಿಡ್ದು ಹೊಲದ 4 ಎಲ್ಲ ಗೋಳೆ ಮಾಡಿಟ್ಟಿರ್ರಿ. ಅವೆಲ್ಲ ಇವಾಗ ತೊಳಿಬೇಕತ್ತ ತೊಳ್ಯಾಗತ್ತಾರ್ರಿ. ಅವ್ರೇನೋ ಪಾಟ್ ಅಂತ ಹೊಲಿಸ್ತಾರತ್ರಿ ಕಣ್ಕಿ ಮೇಲೆ ಹಚ್ಲಕ್ಕೆ. ಅದಕ್ಕೆ ತೊಳೆದ್ರ ಅಂದ್ರೆ ಹೊಲ್ಸಕ್ಕೆ ಬರ್ತಾವತ್ತೇಳಿ ತೊಳಿಗತ್ತಾರ್ರಿ ಅವರು. ನೀರು ಬಂದ ಲೈಟ್ ಬಂದವ್ರಿ ಇನ್ನ ಈಗ. ಅದಕ್ಕೆ ನೀರು ಚಾಲು ಮಾಡ್ಕ್ಯಾರೆ ತೊಳ್ಯಾತಾರ ಅವ್ರಿ. ಏನು ಮಮ್ಮಿ? ಹಾಂ, ಇವು ಈಸು ಅದಾವ ನೋಡ್ರಿ. 3 ಬಿಂಡಲ್ ಅದಾವ್ರಿ. ಅವು ಈಸು ಅದಾವ್ರಿ. ಎಲ್ಲ ಕೂಡ ಒಂದು 100 ಚೀಲನೇ ಇದ್ದಂಗೆ ಅವ ರೀ. ಅವು ಹೊಸು ತೊಳಿಬೇಕ್ರಿ. ನಡಿ ನಡಿ, ನೀರು ಆಡ್ತಾವ ಹುಡುಕಿ. ನಡಿತಿಲ್ಲ? ಕಾಂತಿನ ಚೀಲನೇ ಅಲ್ಲ ಈಸು? ಕಾಂತಿನ ಚೀಲನೇ ಅವಲ್ಲ? ಕಾಂತಿನ ಚೀಲನೇ ಅವಲ್ಲ ನೋಡ್ರಿ. ಈಸು ಕಾಂತ ತಂದೀವಿ, ಕಬ್ಬಿ ಕಾಂತ. ಅದಕ್ಕೆ ಇದಕ್ಕೆ ತಂದೀವಿ ಕಾಂತಿನ ಚೀಲನೇ ನೋಡ್ರಿ ಹೊಸು. ಅವ್ರು ಅವಾಗ ಒಯ್ದಿಲ್ರಿ, ಹಂಗೆ ಇಲ್ಲೇ ಇಟ್ಟು ಹೋಗ್ಯಾರ. ಇಲ್ಲೇ ತೊಳೆದು ಹಾಕ್ಲಾಗತ್ತಾರ ನೋಡ್ರಿ. ಇವಾಗ ತೊಳೆದು ಹಾಕಂದಾರ್ರಿ. ಅವ್ರು ಒಯ್ತಾರತ್ರಿ ಮನೆಗೆ. ಅದಕ್ಕೆ ತೊಳೆದು ಹಾಕ್ಲಾಗತ್ತಾರೆ. ಅವು ಇಡು ಒಲಿಗೆ ಹತ್ರಕ್ಕೆ ಬರ್ತವಮ್ಮ. ಸಿಂಪಿನ ಚೀಲ ಅದಾವ್ರಿ ಅಲ್ಲಿ. ಅವು ಒಲಿಗೆ ಹತ್ರಕ್ಕೆ ಬರ್ತಾರೆ. ಅದ್ರದಿಂದ ಪಾಟ್ ಆತಾವ್ರಿ. ಅಂದ್ರೆ ಸಣ್ಣ ಸಣ್ಣ ಆತಾವ್ರಿ. ನೋಡ್ರಿ ಇವಾಗ ನಾನು ಮಾಮ ಚೀಲ ತೊಳೆದು ಹಾಕ್ಲಾಗತ್ತಿದ್ದೇವೆ ರೀ. ನೋಡ್ರಿ ಮಾಮ ಡ್ಯಾನ್ಸ್ ಮಾಡತ್ತಾರ ತೊಳ್ಕೊತೆ. ಚೀಲ ಅಂತ ಕಂಡಪಟ್ಟಿ ಅದಾವ್ರಿ. ಏನರ ಇಲ್ಲ ಅಂದ್ರೆ ಭೀ ಒಂದು 100 ಚೀಲ ಅದಾವ್ರಿ. ಅಷ್ಟು ಚೀಲ ಇಟ್ಕೊಂಡು ಏನು ಮಾಡ್ತಾರೇನ್ರಿ ಗೊತ್ತಿಲ್ಲ ನಮ್ಮ ಮಾಲಕ್ರಂದ್ರು. ಯಾಕಂದ್ರೆ ಅವರು ಚೀಲನೇ ಮನೆಗೆ ಒಯ್ದಿರಂತ್ರಿ. ಎಲ್ಲ ಇಲ್ಲೇ ಇಟ್ಟಿರುತ್ತಾ. ಯಾವಾಗ ಕಬ್ಬಿಗೆ ಅವಾಗ ಕಾಂತ ತರ್ತಿರಲ್ರಿ. ಅದಕ್ಕೆ ಎಷ್ಟು ಚೀಲ ಇಟ್ಟಾರೆ ಅವರು. ಮಾಮ ಒಬ್ಬರೇ ಭಾಳ ಇದು ಮಾಡತ್ತೀರಿ. ಅದಕ್ಕೆಲ್ಲ ನಾನು ಒಂದು ಸ್ವಲ್ಪ ತೊಳಿಬೇಕತ್ತೆ ಹೆಲ್ಪ್ ಮಾಡಿದ್ರಿ. ಹಂಗೆ ನಮ್ಗೆ ಒಂದು ಥೋಡೆ ತೊಗೋ ಅಂತ ಹೇಳಿರಿ. ಪಾಠ ಹೊಲ್ಯಕ್ಕೆ ಅಂದ್ರೆ ಕುಂದ್ರಕ್ಕೆ ಪಾಠ, ಹಸುಗಳಿಗೆ ಪಾಠ ಬೇಕಾತವಲ್ರಿ. ಅದಕ್ಕೆಲ್ಲ ತೊಗೋ ಅಂತೇಳಿರು. ಅದಕ್ಕೆಲ್ಲ ನನಗೆ ಆತ ಅಂತೇಳಿ ತೊಳ್ಕೊಂಡ್ರಿ. ನಾನು ಮೈ ನೋಡ್ರಿ ಪೂರ ತೊಯ್ತು ನಂದು. ಮತ್ತು ಅರ್ಬಿ ಚೇಂಜ್ ಮಾಡ್ಬೇಕಾತಂದು ನಾನು ಚೇಂಜ್ ಮಾಡ್ತೀನಿ ರೀ ಆಮೇಲೆ. ನೋಡ್ರಿ ಇವಾಗ ಪಾಟ್ ಎಲ್ಲ ತೊಳೆದು ಮಾಡ್ಕ್ಯಾರೆ ಬಂದು ನಾನು ಬಟ್ಟೆ ಚೇಂಜ್ ಮಾಡ್ತೀರಿ. ಯಾಕಂದ್ರೆ ಒಟ್ಟು ತೊಯ್ದೀವಿ ರೀ. ತೊಳೆಯೋದ್ರಾಗಂತೂ ಫುಲ್ ಮೈ ಎಲ್ಲ ಹಸಿ ಆಗ್ಬಿಡ್ತೀರಿ. ಹೊಳ್ಳಿ ಮೈ ತೊಗೊಂಡಾಗ ಆಯ್ತು ನನಗಂತೂ. ಅದಕ್ಕಾಗೆ ಬಟ್ಟೆ ಕಳೆದು ತೊಳೆದಕ್ಕೆ ಹಾಕ್ಯಾನಿ ನೋಡ್ರಿ. ಇಲ್ಲಿ ಮಣೆ ಹಾಕೀನಿ. ಇವಾಗ ನಾನು ಬಟ್ಟೆ ಚೇಂಜ್ ಮಾಡಿದ್ರಿ. ಬರ್ರಿ ಇಲ್ಲಿ ನಿಮ್ಗೆ ನಾನು ಪಾಟ ತೊಳೆದೇ ಹಾಕಿದಲ್ರಿ. ಇನ್ನು ಅವರಿ ಅವು ತೊಳೆತಾರೆ ಮಾಮ. ನನಗೆ ಸಾಕಾಯ್ತು. ನಾನು ಬಂದ ಎಷ್ಟಾತೋ ಅಷ್ಟು ತೊಳೆದೀನಿ. ಇಲ್ಲಿ ಒಣಕಿನ್ರಿ ಥೋಡೆ ನಾನು ತೋರಿಸ್ತೀನಿ ಬರ್ರಿ ನಿಮ್ಗೆ. ಇಲ್ಲಿ ನೋಡಿರಿ, ಇಲ್ಲಿಷ್ಟು ಒಣಕಿ ನೋಡ್ರಿ ಪಾಟ. ನಾನು ಚೀಲಗಳು ಅಲ್ಲಿ ಎಲ್ಲ ಕಡೆ ಒಣಕಿನ್ರಿ. ಒಂದು ಥೋಡೆ ಇದ್ದು ಅಲ್ರಿ. ಅದಕ್ಕೆಲ್ಲ ಬಿಸಿಲಿಗೆ ತಂದು ಹಾಕಿನಿ. ಮತ್ತು ಮಳೆ ಬರ್ತದೆ ಅಂತೇಳಿ ಎಷ್ಟವ ಅಷ್ಟು ತಂದು ಹಾಕಿನ್ರಿ. ಆಮೇಲೆ ಅವರು ಆ ಕಡೆ ಕರಾಡ್ಯಾಗ ಒಯ್ದು ಹಾಕ್ತಾರಂತ್ರಿ. ಹೆಚ್ಚು ಕಡೆ ಕರಾಡೆ ಅದ ರೀ. ಅಲ್ಲಿ ಒಯ್ದು ಹಾಕ್ತಾರತ್ರಿ. ಬೊಕ್ಕಳವಲ್ರಿ ಅವು. ಅದ್ರ ಕಲೆಗೆ ಇರತ್ತು ನೋಡ್ರಿ. ಮಾಡ್ತಾ ಒಟ್ಟು ಅಲ್ಲಿ ನಿಂದ್ರಲ್ಗಳು ಹಿಂಗೆ ಮಾಡಿ ನಿಂದ್ರಿಸಿದೇವ್ರಿ. ಆಕಿಗೆ ನಾವು ನಿಂದ್ರಿಸ್ಕ್ಯಾರೆ ಒಂದು 40-50 ಚೀಲ ನಾನು ತೊಳೆದೀನಿ. ಅವ್ರು ಒಂದು 100 ಚೀಲ ತೊಳೆದಂಗೆ ತೊಳೆದ್ರಿ. ಚೀಲ ಭಾಳ ಅದಾವ್ರಿ. ಬೊಕ್ಕಳದವ ಚೀಲ ಹಾಗೆ ಇಟ್ಟಿರೋರು. ಇವಾಗ ತೊಳೆದು ಹಾಕ್ಬೇಕಂತ ತೊಳೆದು ಹಾಕ್ಲತ್ತಾರೆ ಅವರು ಮಾಲಕರು. ಒಯ್ತಾ ಅಂದಾರ ಮನೆಗೆ ಅಂತೇಳಿ ತೊಳೆದು ಹಾಕ್ಲತ್ತಾರ. ತೊಗೊಂಬಂದ್ರಿ ಅವರು. ಇಲ್ಲಿ ತೊಗೊಂಡು ಹೊಂಟಾರ ನೋಡ್ರಿ. ಅವು ಎಲ್ಲೋ ಇದಾಗ್ತಿ ಇಲ್ಲೇ ಈ ರಾಧಿಕಾತೆಲ್ಲ ಇದು ಮಾಡ್ತಾರೆ. ಕಲ್ಲು ಇಡ್ಬೇಕಾಗ್ತದ್ರ ಮ್ಯಾಲೊಂದು. ಎಲ್ಲಿ ಕಲ್ಲು ಇಡ್ಬೇಕು ಒಂದೊಂದು ಸಣ್ಣ ಸಣ್ಣ. ಎಲ್ಲಿ ಅಲ್ಲಿ ಭೀ ಅಂದ್ರೆ ಎಲ್ಲ ಕಡೆ ಒಂದೇ ಸಲ ಗಾಳಿ ಹಾಕಿ ಕೂತು ಬಿಡ್ತಾವ. ಇಲ್ಲೇ ಒಣಕಲ್ಗತ್ತಾರೆ ತಂದು ಕೆರೆ ಅವಕ್ಕೂ. ಯಾಕಂದ್ರೆ ಒಂದು ಸ್ವಲ್ಪ ಹಸಿ ಇರ್ತಾವಲ್ರಿ, ಒಣಗ್ತಾವಲ್ರಿ. ಅದಕ್ಕೆ ಇಲ್ಲ ಒಯ್ದು ಕೊಡು. ಇವು ನೋಡಿ ಎಸ್ ಅದಾವ. ಅದು ಹಸು
ನಾವ ನಾ ಅಲ್ಲೇ ಇಟ್ಟಿರಿ ಇವ ಇನ್ನಾವಲ್ಲ ಇನ್ನೂ ಅದಾವ್ರಿ ಇನ್ನೂ ತೊಡೆ ತಂದಾರ ಇದ್ರಾಗ ಇನ್ನ ಇದ್ರಿಗೆ 2 ಪಟ್ಟು ಅವ್ರಿ ಇನ್ನೂ ಅಲ್ಲಿ ಸ್ವಲ್ಪ ತಂದಾರ ಅವು ಇಷ್ಟು ಒಣಗ್ಬೇಕಂತೇಳಿ. ಹಾಂ ಸರಿ ಅದು ಸರಿ ಒಣಾಕ್ಲಾಗತ್ತಾರ ಎಲ್ಲ ಒಂದೊಂದಾಗಿ. ಹಾಂ ಲೈಟ್ ಹೋದು ಮತ್ತು ಲೈಟ್ ಹತ್ತೇವಲ್ಲ ಇನ್ವರ್ಟರ್ ಚಾಲು ಅದಾ. ಸರಿ 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 ಇನ್ವರ್ಟರ್ ಚಾಲು ಅದ ರೀ ಅದು. ಯಾಕಂದ್ರೆ ಲೈಟ್ ಹೋದ್ರೆ ಭೀ ನಮ್ಮಲ್ಲಿ ಇದು ಇರ್ತದೆ ರೀ, ಇದು ಬಂದ್ ಮಾಡ್ಬೇಕ್ರಿ, ಅದು ಬಂದ್ ಆಗ್ತದ. ಇಲ್ಲಿ ಎಲ್ಲ ಪಾಟ್ ಹಾಸ್ಯಾರ ನಮ್ಮ ರಾಧಿಕಾ ಕಲ್ಲಿಡೋನ ನೋಡ್ರಿ. ಸಣ್ಣ ಸಣ್ಣ ಉಂಡಿ ಸಿಗಲ್ರಿ, ಆ ರೀತಿ ಕಲ್ಲಿಡಾಗತ್ತಾಳ್ರಿ ಅಕ್ಕಿ. ಅಂಗಳ ಹಾಸ್ದಂಗೆ ಹೆಂಗೆ ಹಾಸ್ಯಾರ ನೋಡ್ರಿ. ಆಮೇಲೆ ಮತ್ತೆ ಅಂದ್ರು ನೋಡ್ರಿ ಚೀಲ, ಚೀಲ ಅದಾವ್ರಿ ಎಲ್ಲ ಇಲಿ ಕಡ್ದು ಎಲ್ಲ ತೂತ ಹಾಕ್ಯಾವ್ರಿ. ಅವಕ್ಕೆಲ್ಲ ತಳಗೆ ಏನ್ರಿ ಹಿಂಗೆ ಅಕ್ಕಿ ಪಿಕ್ಕಿ ಹಾಕ್ಬೇಕಾದ್ರೆ ಎಲ್ಲ ತೂತಾನೆ ಬಿದ್ದಾವ್ರಿ. ಒಂದು ಸ್ವಲ್ಪ ದಮ್ ಇಡು ರಾಧಿಕಾ, ಒಂದು ಜರ ದಮ್ಮನಿಡು ಹಾರ್ಲಾರ್ದಂಗೆ. ಸಣ್ಣ ನಾನು 2 ಸಣ್ಣ ಇಡ್ಲತ್ತೀವಿ. ಹಾಂ ಅಂತಿತ್ತ ಇಡು. ದಮ್ಮನಿಡ ಹಾರಲ್ಲ ಅಂದಕಳಿಗೆ. ಅಲ್ಲಿ ನಾ ಒಣಾಕಿನಿ, ಇಲ್ಲಿ ಇವ್ರು ಒಣಕಲಾಗತ್ತಾರ ರೀ. ಇನ್ನೂ ತಂದು ಒಣಾಕ್ರ ಇದು ಫುಲ್ ಎಲ್ಲ ತುಂಬಿಡ್ತದ್ರಿ ಇದೆಲ್ಲ. ಹ್ಞೂ ಅದ್ರ ಮೇಲೆ ಹ್ಞೂ ಅಂತ ಇಂತ ಇಡು. ಇಲ್ಲಿ ಏಸ್ ಬಿದ್ದಾವ ನೋಡಿ ಇವೆಲ್ಲ ಕಲವೈ ಇಟ್ಟು ಅದ್ರ ಮೇಲೆ ಇಡು, ತಾನೇ ಒಣಗ್ತಾವ. ಮಾಡಾಗ್ಯದ ಮ್ಯಾಲ ಮಳೆ ಬರ್ತದೆ ಮತ್ತೆ ಇವತ್ತು. ನೋಡ್ರಿ ಇಲ್ಲಿ ಅಷ್ಟು ಪಾಟೆಲ್ಲ ಆರಾಕ್ಯಾರ. ಇವಾಗ ತಂದು ಕೆರೆ ಆರಾಕ್ಲಾಗತ್ತಿರಲ್ರಿ. ಇವಾಗ ಒಟ್ಟು ಆರಾಕ್ಯಾರ, ಕಾಲಿಟ್ಟಾರ್ರಿ ಮ್ಯಾಲ ಒಂದೊಂದು. ಶಾದ ನೋಡ್ರಿ ಹಾಯ್ ಮಾಡತ್ತಾಳೆ ಎಲ್ಲರಿಗೂ. ಆಮೇಲೆ ಒಟ್ಟು ಬಂದು ಆರಾಕ್ಯಾರ್ರಿ. ಇನ್ನೂ ನೀರು ಹೋದ್ರಿ ಅದಕ್ಕಲ್ಲಾಗ ಇನ್ನೂ ಅವರಿ ತೊಳೆವು, ಇನ್ನೂ ಜಾಸ್ತಿ ಅದಾವ್ರಿ ತೊಳೆವು. ಇವಾಗ ಒಂದು ಇನ್ನೂ ಅರ್ಧ ಆಗ್ಯಾವ್ರಿ, ಇನ್ನೂ ಅರ್ಧ ಆಗ್ಬೇಕ್ರಿ. ಇದ್ರಕ್ಕೆ ಡಬಲ್ ಅವರಿ ಅಲ್ಲಿ ಇನ್ನೂ ತೊಳೆವು. ಇನ್ನೂ ಸ್ವಲ್ಪ ತೊಳೆದಾರ ಅವರು. ಆ ಕಡೆ ನಾ ತೊಳೆದೀನಿ, ಈ ಕಡೆ ಅವ್ರು ತೊಳೆದು ಹಾಕ್ಯಾರ್ರಿ. ಇನ್ನೂ ನೋಡ್ರಿ ಇಲ್ಲಿ ಇನ್ನೊಂದು ಕಟ್ಟಿದದ. ಆಮೇಲೆ ಇನ್ನೂ ಖುಲ್ಲ ಅದಾವು. ಲೈಟ್ ಹೋಗೋಣ ನೀರು ಹೋದವಲ್ರಿ, ಅದ್ರ ಕಲೆಗೆ ಬಿಟ್ರು ಅವರು. ಒಂದು 4 ತೊಳೆದಿಟ್ಟಾರ, ಅವು ಒಂದು 4 ತಂದು ಒಣಾಕ್ತಾರ್ರಿ ಇವಾಗ. ಮತ್ತು ಲೈಟ್ ಬರ್ನ ವಿಸು ತೊಳೆದು ಮಾಡಿ. ಇವಾಗ ನೋಡ್ರಿ ಸಂಜೆ ಕಡೆಗೆ ಚಾಲ್ತಾನಂತರ ಬರೀ ಪಾಟೆ ತೊಳೆದೈತ್ರಿ. ಪಾಟ್ ತೊಳೆದು ಎಲ್ಲ ಒಣಗ್ಸೋದು, ಆಮೇಲೆ ಗಾಳಿ ಒಣಕೋದು, ಹಾಗೆ ಹನಿ ಬರೋದಕ್ಕೆ ತೆಗೆದ್ರಿ. ಆಮೇಲೆ ಒಣಕೋದು ಇದೆ ಐತ್ರಿ. ಅವರು ಇವಾಗ ಜಸ್ಟ್ ಊರಾಗ ಹೋಗ್ಯಾರ್ರಿ, ಹಾಲು ಹಿಂಡ್ಯಾರಲ್ರಿ, ಹಾಲು ಕುಡಕತ್ತೆ ಹೋಗ್ಯಾರಿ. ನಾನು ನೋಡ್ರಿ ಸಂಜೆ ಕಡೆ ಅಡುಗೆ ಅಂತೇಳಿ ಏನು ಮಾಡ್ಬೇಕು ಗೊತ್ತಾಗಲ್ಗಿತ್ತು. ಅದಕ್ಕೆ ಏನರ ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಐತ್ರಿ, ಇನ್ನೊಂದರ ಏನರ ಮಾಡ್ಬೇಕು ಆಮೇಲೆ ಅಂತೇಳಿ ಬಿಟ್ಟೀನಿ ರೀ. ಆಮೇಲೆ ಇದು ರೀ ಚಪಾತಿ ಅಂತ ಮಾಡೀನಿ ರೀ. ಇವಾಗ ರೊಟ್ಟಿ ಇದ್ದು ಅದಕ್ಕೆ ಚಪಾತಿ ಮಾಡೀನಿ ನೋಡ್ರಿ. ಇಲ್ಲಿ ಚಪಾತಿ ಅಂತ ಆಗ್ಯಾವ, ರೆಡಿ ಆಗ್ಯಾವ್ರಿ. ಅದಕ್ಕೆ ಹಚ್ಚಿಟ್ಟಿನಿ. ಬೆಳಗ್ಗೆನೂ ಚಪಾತಿ, ಆಮೇಲೆ ಈಗಲೂ ಚಪಾತಿ. ಇನ್ನೊಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಉಳಿದ್ರಿ, ಅಷ್ಟೇ ಸಾಲಲ್ರಿ. ಇನ್ನೊಂದು ಜರ ಏನರ ಮಾಡಬೇಕು. ಏನು ಮಾಡತ್ತೀರಿ? ಚಪಾತಿ ಮಾಡತ್ತಾರ್ರಿ ಇವ್ರು ಇಬ್ಬರು ತಗೊಟ್ಟು ಇವರು ರಾಧಿಕಾ ರಚ್ಚು ಚಪಾತಿ ಮಾಡತ್ತಾರತ್ರಿ. ನೋಡ್ರಿ ನಮ್ಮ ರಾಧಿಕನ್ ಚಪಾತಿ ಎಷ್ಟು ಚಂದಾಗ್ಯದ ಅಂತೇಳಿ. ರಚ್ಚು ಚಪಾತಿ ಏನು ಮಾಡಿರಿ? ಎಲ್ಲದ ಅಯ್ಯೋ ಚಪಾತಿ ರಚ್ಚೊಂದು ಚಪ್ಪಲಿ ಚಪಾತಿ ಅಲ್ಲಕ್ಕೋ ಚಪ್ಪಲ ಅನ್ನತ್ತಾಳ್ರಿ ಈಕೆ ನೋಡ್ರಿ. ಇಲ್ಲಿ ರಾಧಿಕಾ ಒಟ್ಟು ತಳಗೆಲ್ಲ ಹತ್ಕೋತದ ಹೊಡೋದು ಹೊಡಿತು ನೋಡಿ ನಿಂಗೆ ಭಾಳ. ಹಾಲೆಲ್ಲಿ ಇಟ್ಟಿದಿ? ಅಲ್ಲಿ ನೋಡ್ರಿ ತಂದ್ಕರೆ ಅವೀಗ ಕಾಸ್ಬೇಕ್ರಿ ಹಾಲಿಗೂ. ಹಾಲು ಕಾಸಿಲ್ಲೇನೋ, ಅವರು ಆಡ್ಲತ್ತಾರ್ರಿ. ಅವರು ಹೋಗ್ಯಾರ ಬರಮತಿ. ಮತ್ತೊಂದು ಜರ ಏನ್ರಿ ತೊಗೊಂಬಂದ್ರಂದ್ರೆ ಒಣಗಿ ಮಾಡಕ್ಕೆ ಬರ್ತದ್ರಿ. ಹಾಲು ಕಾಸ್ತೀನಿ ರೀ ಇವಾಗ. ಇನ್ನೂ ಉರಿ ಅದರಿ, ಇವಾಗ ಬೆಂಕಿ ಅದ. ಬಂದ್ರಿ ಅವರು ಹಾಗೆ ರಚ್ಚು ಅಂತ ಬಂದೇ ಬಿಡ್ತಾವೆ ನೋಡ್ರಿ. ನಮ್ಮ ರಚ್ಚು ಎಲ್ಲಿರ್ತೀನಿ ಅಲ್ಲಿ ಬಂದುಬಿಡ್ತಾ. ಅಲ್ಲ ಮಮ್ಮು ಹಾಂ ಕೂತ್ಕೋರಿ, ಚಪಾತಿ ಮಾಡಾಕತ್ತೀವಿ. ಅವರು ಬಂದಾಗ ಹಾಲು ಕಾಸ್ತೀನಿ ರೀ. ಆಮೇಲೆ ಮೊನ್ನೆ ತಿಳಿ ಒಂದು ಸ್ವಲ್ಪ ಹಾಲು ಶಾವ್ಗೆ ತಂದೀನಿ ರೀ. ಹಾಲ್ದಾಗ ಹಾಕಿದ್ರಿ ಮಸ್ತ್ ಟೇಸ್ಟ್ ಬರ್ತದೆ. ಒಂದು ಸ್ವಲ್ಪ ಸಕ್ಕರೆ ಅದನ್ನು ತಿಂದೇವಂದ್ರೆ ಓ ಮಮ್ಮಿ ಹಾಂ ಚಪಾತಿ ಮಾಡು. ಹಾಲ್ದಾಗ ಹಾಕ್ಬೇಕ್ರಿ, ಭಾರಿ ಆಗ್ತಾವ್ರಿ. ಅವಿಷ್ಟು ಕಾಸ್ತೀನಿ ರೀ ಹಾಲು. ಅವ್ರು ಬರ್ನ ಹಾಕೊಂಡು ತಿಂತಾರೆ ತಾನೇ.
ಚಪಾತಿ ಆಗ್ಯದ. ಇವಾಗ ಒಲಿ ಮೇಲೆ ಹಾಲು ಇಡ್ತೀನಿ ರೀ ಬೆಂಕಿಯಾಗ. ಅವ್ರು ಬಾದ್ನ ಒಂದು ಸ್ವಲ್ಪ ಪಲ್ಯ ಮಾಡ್ತೀನಿ ರೀ ನಾನು.